ಸ್ವಾಗತ. ಇವತ್ತು ನಾನು ಕರ್ನಾಟಕ HSTR ರಿಕ್ರೂಟ್ಮೆಂಟ್ 2007ನ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸೆಕೆಂಡ್ ಪೇಪರ್ ಅಂತ ಇರುತ್ತೆ, ಅದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಇದರಲ್ಲಿ 100 ಕ್ವಶನ್ಸ್ ಇರ್ತವೆ. 50 ಕ್ವಶನ್ಸ್ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ, 50 ಕ್ವಶನ್ಸ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ. ಸೊ 1 to 50 ಫಿಸಿಕ್ಸ್ ಸಂಬಂಧಪಟ್ಟಂತೆ ಇರ್ತವೆ, 51 to 100 ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಇರ್ತವೆ. ಅದರಲ್ಲಿ 51 ಕ್ವಶನ್ ಅನ್ನು ಏನಿದೆ ಅನ್ನೋದನ್ನು ನೋಡೋದು. 2007 ಕ್ವಶನ್ ಪೇಪರಲ್ಲಿ 0.0625 raised to 1/2 into 0.00216 raised to 1/3. ಸೊ ಇದರ ಬೆಲೆ ಏನಾಗಿರುತ್ತೆ? ಆಪ್ಷನ್ಸ್ ಈ ರೀತಿ ಇದ್ದಾವೆ: 0.1050, 0.0100, 0.0150, 0.0105. ಸೊ ಹಾಗಾದ್ರೆ ಇದರ ಆನ್ಸರ್ ಏನು ಯಾವ ರೀತಿ ಮಾಡಬೇಕು? ನಮಗೆ ಗೊಂದಲಾಗ್ತದೆ. ಏನಂತಂದ್ರೆ ಈ ತರ ಕ್ವಶನ್ ಇದ್ದಾಗ ಇದನ್ನ ರೂಟ್ ಇಂದ ಹೊರಗೆ ತೆಗಿಬೇಕು, ಸ್ಕ್ವೇರ್ ರೂಟ್ ಇಂದ ಹೊರಗೆ ತೆಗಿಬೇಕು ಇದ್ರ ವ್ಯಾಲ್ಯೂವನ್ನು. ಸೊ ಇದನ್ನ ಕ್ಯೂಬ್ ರೂಟ್ ಇಂದ ತೆಗಿಬೇಕು. ಸೊ ಇಲ್ಲಿ ಈ ಒಂದು ಈಜಿ ಟೆಕ್ನಿಕ್ ಅನ್ನು ಹೇಳ್ಕೊಡ್ತೀನಿ. ಕೊಟ್ಟಿರ್ತಕ್ಕಂಥ ಡೆಸಿಮಲ್ ಫಾರ್ಮ್ ಅನ್ನ ನಾವು ಫ್ರಾಕ್ಷನ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ನಮಗೆಲ್ಲ ಗೊತ್ತಿದೆ, ಡೆಸಿಮಲ್ಸ್ ಅನ್ನು ನಾವು ನೋಡ್ತೀವಿ 1/10s, 1/100s, 1/1000s. ಇವನ್ನೆಲ್ಲ ನಾವು 10s, 100s ಮತ್ತು 1000s ತರ ಮಾಡ್ತೀವಿ. ಇಲ್ಲಿ ನೋಡಿ ಈಜಿ ಫಾರ್ಮ್ ನಾನು ಹೇಳ್ತೀನಿ. ಇಲ್ಲಿ ಡೆಸಿಮಲ್ ಆದ ನಂತರ 4 ಡಿಜಿಟ್ ಇದೆ. ಸೊ ಅದೇ ರೀತಿ ನಾವು ನಂಬರ್ ಏನಿದೆ 625 ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ ಇದು ಎಷ್ಟರಿಂದ ಡಿವೈಡ್ ಆಗುತ್ತೆ ಅಂದ್ರೆ 4 ಡಿಜಿಟ್ ಇದೆ, ಒಂದರ ಮುಂದೆ 40 ಹಾಕಿಬಿಟ್ರೆ ಮುಗಿತು. ದಟ್ಸ್ ಆಲ್. ಇಂಟು ಇದನ್ನ ಹೋಲ್ ರೇಸ್ ಟು 1/2 ಇಂಟು ಇಲ್ಲಿ ನಂಬರ್ ಏನಿದೆ 216 ಇದೆ ಡಿವೈಡೆಡ್ ಬೈ ಆಫ್ಟರ್ ದ ಡೆಸಿಮಲ್ ಎಷ್ಟಿದೆ, ಎಷ್ಟು ಡಿಜಿಟ್ಸ್ ಇದಾವೆ 1 2 3 4 5 6. ಇಟ್ ಮೀನ್ ಒಂದರ ನಂತರ 1 2 3 4 5 6 0. ಸೊ ಇದ್ರದ್ದು ಇದು ಕ್ಯೂಬ್ ರೂಟ್ ಅಲ್ಲಿ ಇದೆ 1/3. ಸೊ ಈ ವ್ಯಾಲ್ಯೂವನ್ನ ಕ್ಯೂಬ್ ರೂಟ್ ಇಂದ ಹೊರಗೆ ತೆಗಿಬೇಕು ನಾವು, ಈ ವ್ಯಾಲ್ಯೂವನ್ನ ಸ್ಕ್ವೇರ್ ರೂಟ್ ಇಂದ ತೆಗಿಬೇಕು. ನಮಗೆ ಸ್ಕ್ವೇರ್ ರೂಟ್ ಆದ ತಕ್ಷಣ ಗೊತ್ತಾಯ್ತು 625 ದ ಸ್ಕ್ವೇರ್ ರೂಟ್ ಏನು 25, 25 ಅಂತ ಹೇಳ್ತೀವಿ. ಸೊ 10,000 ದ ಸ್ಕ್ವೇರ್ ರೂಟ್ ಏನು ಅದು 150 ಇಂಟು ದೆನ್ 216 ಅಂದ್ರೆ 216 ದ ಕ್ಯೂಬ್ ರೂಟ್ ಏನು ಅಂದ್ರೆ ಯಾವ ನಂಬರ್ ಅನ್ನು 3 ಬಾರಿ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ಯೂಬ್ ಸಿಗುತ್ತೆ. ಸೊ ಅದು ಯಾವ್ದಪ್ಪ ಅಂತಂದ್ರೆ 6 into 6 into 6. ಸೊ ದಿಸ್ ಇಸ್ ಈಕ್ವಲ್ ಟು 216. ಇದು ನಾವು 6 ಕ್ಯೂಬ್ ಅಂತ ಬರೀಬಹುದು. ಇದನ್ನ ನಾವು ಕ್ಯೂಬ್ ರೂಟ್ ಅಂತಂದ್ರೆ ಈ ರೀತಿನೂ ಬರ್ಕೋಬಹುದು. ದಟ್ ಈಸ್ 216 is equal to 6 ಅಂತ ಬರ್ಕೋತೀವಿ. ಅದೇ ರೀತಿ ಇದು ಇದರದ್ದು ಕ್ಯೂಬ್ ರೂಟ್ ಏನು ಅಂತಂದ್ರೆ, ಸೊ ಹಿಯರ್ ನಾವು 100 ಅನ್ನು 3 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ 100 into 100 into 100 is equal to, so 1 into 6 zeros, 1 into 0 0 0 0 0 0. So this is equal to cube root of this is equal to cube root of this is equal to 100. ಸೊ ಹಾಗಾಗಿ ನಾವು ಈ ವ್ಯಾಲ್ಯೂವನ್ನು ಈ ತರ ಬರ್ಕೋಬಹುದು 6 divided by 100. ಆಯ್ತಾ? ಸೊ ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ಈಗ 25 6 is equal to 150 divided by 100 into 100. ಸೊ ನಾವು ಬಿಡಿಬಿಡಿಯಾಗಿ ಮಾಡೋಣ. ಸೊ 100 into 100. ಸೊ ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ನಾವು 0 0 ಕ್ಯಾನ್ಸಲ್ ಆಯಿತು. ಸೊ ದಿಸ್ ಇಸ್ this 0 ಅಂತಂದ್ರೆ ಈ 0 ಅಂತ 1.5 ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು 1.5 divided by 100 ಆಯಿತು. ಸೊ ಮತ್ತೆ ರೆಡ್ಯೂಸ್ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು, ಸೊ ಮತ್ತೆ ಜಂಪ್ ಮಾಡಿ ಇಲ್ಲಿ ಬರುತ್ತೆ ಅಂದ್ರೆ 0.15 divided by 10 ಆಯಿತು. ಸೊ ದಿಸ್ ಇಸ್ ಈಕ್ವಲ್ ಟು 0.015. ದ ಆನ್ಸರ್ ಏನಿದೆ ನೋಡೋಣ ಆನ್ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ 0.150 ಅಂದ್ರೆ ಆಪ್ಷನ್ 3 ರೈಟ್ ಆನ್ಸರ್ ಆಗಿರುತ್ತೆ. ಈ ರೀತಿ ನಾವು ಕೊಟ್ಟಿರ್ತಕ್ಕಂಥ ಕ್ವಶನ್ ಅನ್ನ ಅನಲೈಸ್ ಮಾಡಿಬಿಟ್ಟು ಶಾರ್ಟ್ ಕಟ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಕ್ವಶನ್ ನಂಬರ್ 52. 112 ದ ವರ್ಗಮೂಲವು ಈ ಎರಡು ಸಂಖ್ಯೆಗಳ ನಡುವಿದೆ. ಇಟ್ ಮೀನ್ ದಟ್ ದ ಸ್ಕ್ವೇರ್ ರೂಟ್ ಆಫ್ 112 ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್. ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಹಾಗಾಗಿ ನಾವಿಲ್ಲಿ ಸ್ಕ್ವೇರ್ ಅನ್ನು ಗೆಸ್ ಮಾಡಬೇಕು. ಈಚ್ ಆಪ್ಷನ್ ಅಲ್ಲಿ ಮೊದಲನೇ ಆಪ್ಷನ್ ಇದೆ 11 and 12, ಸೆಕೆಂಡ್ ಆಪ್ಷನ್ ಇದೆ 10 and 11, ಥರ್ಡ್ ಆಪ್ಷನ್ ಇದೆ 12 and 13, ಫೋರ್ತ್ ಆಪ್ಷನ್ ಇದೆ 13 and 14.
ಸೊ ಹೇಗೆ ಗೆಸ್ ಮಾಡೋದು? ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲವಾಗಿದ್ದರಿಂದ ಇಟ್ ಇಸ್ ನಾಟ್ ಎ ಪರ್ಫೆಕ್ಟ್ ಸ್ಕ್ವೇರ್, ಆದ್ದರಿಂದ ಇದು ಡೆಸಿಮಲ್ ಬರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಇವುಗಳ ಸ್ಕ್ವೇರ್ ಅನ್ನು ಬರೀಬೇಕು. 11 ಸ್ಕ್ವೇರ್ ಅಂದ್ರೆ ಏನಂದ್ರೆ 121, 12 ಸ್ಕ್ವೇರ್ ಅಂತಂದ್ರೆ 144. ಓಕೆ, ಸೊ ದೆನ್ 10 ಅಂತಂದ್ರೆ 100, ದೆನ್ 11 ಅಂದ್ರೆ 121. ಸೊ ದೆನ್ 12 ಅಂದ್ರೆ 144 and 13 ಅಂದ್ರೆ 169. Then 13 169 and 14 ಅಂದ್ರೆ 196. ಈ ನಂಬರ್ ಯಾವ ನಿಯರೆಸ್ಟ್ ಸ್ಕ್ವೇರ್ ನಂಬರ್ ನಡುವೆ ಇದೆ ನೋಡಬೇಕು. 121 more than 112, so it is not the option. Next 100 and 121. So 100 after 100 12 is comes, so 112 comes, it means so 112 between this. ಈ ಆಪ್ಷನ್ ರೈಟ್ ಆಗಿದೆ. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಇದು ಹೆಚ್ಚಿಗೆ ಆಗೋದಕ್ಕಿಂತ ಇದು ಕೂಡ ಹೆಚ್ಚಿಗೆ ಆಗಿದೆ, ಆದ್ದರಿಂದ ಇದು ಆಪ್ಷನ್ ಅಲ್ಲ, ಇದು ಆಪ್ಷನ್ ಅಲ್ಲ. ದಿಸ್ ಇಸ್ ದ ರೈಟ್ ಆಪ್ಷನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆಪ್ಷನ್. ಕ್ವೆಶ್ಚನ್ ನಂಬರ್ 53. 392 ಪೂರ್ಣ ಘನವಾಗುವಂತೆ ಮಾಡಲು ಬೇಕಾದ ಕನಿಷ್ಠ ಸಂಖ್ಯೆ ಇದಾಗಿದೆ. ಇಟ್ ಮೀನ್ ದಟ್ ವಿಚ್ ಈಸ್ ದ ಗಿವನ್ ಬಿಲೋ ನಂಬರ್ ಟು ಕನ್ವರ್ಟ್ ದಿಸ್ 392 ಇಂಟು ಅ ಕ್ಯೂಬ್. ಸೊ ನೋಡೋಣ ಇಲ್ಲಿ ಹೇಗಂತಂದ್ರೆ ಸಿಂಪಲ್. ಈ ಗಿವನ್ ನಂಬರ್ ಆಪ್ಷನ್ ಅಲ್ಲಿ ಯಾವ ನಂಬರ್ ಇದನ್ನ 392 ಅನ್ನ ಡಿವೈಡ್ ಮಾಡುತ್ತೋ ಅದೇ ನಂಬರ್ ಲೀಸ್ಟ್ ನಂಬರ್ ಆಗಿರುತ್ತೆ ನೆನಪಿಟ್ಕೊಳ್ಳಿ. ಇದು ವೆರಿ ಈಸಿ ಟೆಕ್ನಿಕ್ ಟು ಫೈಂಡ್. ಸೊ ವಿಚ್ ಇಸ್ ದ ಲೀಸ್ಟ್ ಮಲ್ಟಿಪಲ್ ಆಫ್ ದಿಸ್ ಗಿವನ್ ನಂಬರ್ ಟು ಕನ್ವರ್ಟ್ ಅ ಕ್ಯೂಬ್. ಅಂದ್ರೆ ಇಲ್ಲಿ ಯಾವ ಆಪ್ಷನ್ ಇದೆ, ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ ನೋಡ್ಬೇಕು ನಾವು. ಈ ಆಪ್ಷನ್ 1 ಇಂದ ಇದು ಡಿವೈಡ್ ಆಗುತ್ತೋ, ಆಪ್ಷನ್ 2 ಇಂದ ಈ ನಂಬರ್ ಡಿವೈಡ್ ಆಗುತ್ತೋ, ಆಪ್ಷನ್ 3 ಇಂದ ಇದು ಡಿವೈಡ್ ಆಗುತ್ತೋ, ಆಪ್ಷನ್ 4 ಇಂದ ಡಿವೈಡ್ ಆಗುತ್ತೋ ಅಂತ ನೋಡ್ಬೇಕು. ಸೊ ನಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಅದೇನು 3 ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಬಾಧ್ಯತೆ ನಿಯಮಗಳು ಅಂತಂದು ಏನೇನು ಬರ್ತಾವಲ್ಲ ಕನ್ನಡ ಮೀಡಿಯಂನಲ್ಲಿ, ಸೊ ಆ ನಿಯಮಗಳು. ಇದು 3 ಇಂದ ಡಿವೈಡ್ ಆಗುತ್ತೆ ಅನ್ನೋದಾದ್ರೆ ಕೊಟ್ಟಿರೋ ನಂಬರ್ ಡಿಜಿಟ್ ಅನ್ನ ಯಾಡ್ ಮಾಡಿದಾಗ 3 ಇಂದ ಡಿವೈಡ್ ಆಗಬೇಕು. ಅದಂದ್ರೆ 3 + 9 12, 12 + 2 14. 14 3 ದ ಮಲ್ಟಿಪಲ್ ಅಲ್ಲ, ಹಾಗಾಗಿ 3 ದಿಂದ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ 6 ಯಾವ ನಂಬರ್ 3 ಇಂದ ಡಿವೈಡ್ ಆಗೋದಿಲ್ಲ ಅದು 6 ಇಂದನೂ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಇದೆ. ಸೊ ಇಲ್ಲಿ 7 ಇಂದ ಡಿವೈಡ್ ಮಾಡಬೇಕು. 3 5 3 1 392 divided by 7. So 3 5 7 5s are 35, 4 is remain ಅಂದ್ರೆ 42 ಆಯ್ತು. So 7 6 are. So this is 50. It is divisible by completely by 7. So this is the right answer. And moreover it is not divisible by 5. ಅಂದ್ರೆ 5 ಕೂಡ ಆಪ್ಷನ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ 3 is the right answer. ಅಂದ್ರೆ ಈ 392 ಅನ್ನ ಸೊ 392 ಅನ್ನ ಕ್ಯೂಬ್ ಆಗಿ ಕನ್ವರ್ಟ್ ಮಾಡಲು 7 ಅಂತಕ್ಕಂಥದ್ದನ್ನ ಮಲ್ಟಿಪಲ್ ಮಾಡಿದ್ರೆ ಇದು ಕ್ಯೂಬ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಯೂಬ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಯಾವ ನಂಬರ್ ಅನ್ನ ನಾವು ಯಾರ ನಂಬರ್ನ a ಇಂಟು a ಕ್ಯೂಬ್ ಇದು ಕ್ಯೂಬ್ ಆಗಿರುತ್ತೆ. ಅಂದ್ರೆ ನಾವು ಜಾಮೆಟ್ರಿಯಲ್ಲಿ ನೋಡಿದಾಗ ಸೊ ದಿಸ್ ಇಸ್ ಆಲ್ಸೋ ಕ್ಯೂಬ್. ಅಂದ್ರೆ ಸೊ ಮೀನಿಂಗ್ ಆಫ್ ದಿಸ್ ಈಸ್ ಇದರ ಅರ್ಥ ಏನಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. 3 ಡೈಮೆನ್ಷನಲ್ ಬಂದಾಗ ಸೊ ಲೆಂತ್ ಬ್ರೆಡ್ತ್ ಅಂಡ್ ಹೈಟ್ ಈಕ್ವಲ್ ಇದ್ದಾಗ ಅದು ಕ್ಯೂಬ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಅಪ್ಲಿಕೇಶನ್ ಇನ್ ಕ್ಯೂಬ್ ಅಲ್ಲಿ ನೋಡಬಹುದು, ಈ ಮತ್ತೆ ನಾವು ನಂಬರ್ಗಳಲ್ಲಿ ನೋಡಬಹುದು. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ PCM ಟೀಚರ್ ಆಸ್ಪಿರೆಂಟ್ಸ್, ರಿಮೈನಿಂಗ್ ಕ್ವೆಶ್ಚನ್ಸ್ ಅನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇನ್ನೂ ಹೆಚ್ಚು ಕ್ವೆಶ್ಚನ್ ಪೇಪರ್ಗಳನ್ನು ಬೇರೆ ಬೇರೆ ಇಯರ್ ಅಲ್ಲಿ ಏನು ರಿಕ್ರೂಟ್ಮೆಂಟ್ ಆಗಿದೆ ಅವೆಲ್ಲವುಗಳನ್ನು ನಾನು ಈಸಿ ಮೆಥಡ್ ಅಲ್ಲಿ ಶಾರ್ಟ್ಕಟ್ ರೀತಿಯಲ್ಲಿ ನಿಮಗೆ ಅರ್ಥವಾಗುವಂತೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು.